ನಲ್ಲಿ ಫ್ರೆಂಡ್ ಮಾಡಿಕೊಂಡು ಟಾರ್ಚರ್ ನೀಡಲಾಗಿದೆ. ಸಹಾಯದ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ಬೆಂಗಳೂರಿನ ರಾಜಗೋಪಾಲ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಆನ್ಲೈನ್ ನಲ್ಲಿ ಇಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಆಗಿದೆ. ಆ ಫ್ರೆಂಡ್ಶಿಪ್ ಅನ್ನ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿದ್ದಾನೆ, ಲೈಂಗಿಕ ಕಿರುಕುಳವನ್ನ ಕೊಡೋ ಮೂಲಕ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಹೇಳಿ ಮಹಿಳೆ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾಳೆ. ಮಹಿಳೆಗೆ ಪಾರಿತೋಷ್ ಯಾದವ್ ಎಂಬಾತನ ಪರಿಚಯ ಆಗುತ್ತೆ. ಮಗಳ ಚಿಕಿತ್ಸೆಗಾಗಿ 30,000 ಹಣ ಸಾಲವನ್ನ ಪಡ್ಕೊಂಡಿರ್ತಾರೆ ಮಹಿಳೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಂತಹ ಪಾರಿತೋಷ್ ಯಾದವ್ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಸಹಕರಿಸುವಂತೆ ವಾಟ್ಸ್ಆಪ್ ಮಾಡಿ ಕಿರುಕುಳವನ್ನ ನೀಡಿದ್ದಾನೆ. ಸಹಕರಿಸದಿದ್ರೆ ಪಾನ್ ಸೈಟ್ನಲ್ಲಿ ನಂಬರ್ ಹಾಕೋದಾಗಿ ಬೆದರಿಕೆಯನ್ನ ಹಾಕಿದಾನಂತೆ. ವೇಶ್ಯಾವಾಟಿಕೆ ಜಾಲಕ್ಕೆ ಫೋನ್ ನಂಬರ್ ಕೊಡೋದಾಗಿ ಸಹ ಪಾರಿತೋಷ್ ಬೆದರಿಕೆ ಹಾಕಿದಾನಂತೆ. ಅಸಭ್ಯ ಮೆಸೇಜ್ ಮಾಡೋದ್ರ ಜೊತೆಗೆ ಅಸಭ್ಯ ವಿಡಿಯೋಗಳನ್ನ ಕಳಿಸ್ತಾ ಇದ್ದ ಪಾರಿತೋಷ್. ಈ ವಿಚಾರ ಮಹಿಳೆ ಗಂಡನಿಗೆ ತಿಳಿದು ಇಬ್ಬರ ಮಧ್ಯೆ ಮನಸ್ತಾಪ ಆಗಿದೆ. ಗಂಡನನ್ನ ತೊರೆದು ಸ್ನೇಹಿತೆಯರ ಮನೆಗೆ ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಮಹಿಳೆ. ರಾಜಗೋಪಾಲ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫಸ್ಟ್ ಆಫ್ ಆಲ್, ಈ ಆನ್ಲೈನ್ ನಲ್ಲಿ ಯಾಕೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು? ಮಹಿಳೆಯರಿಗೆ ಗೊತ್ತು ಯಾವ ರೀತಿಯಾದಂತಹ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಳಿಕ ಯಾವ ರೀತಿಯಾಗಿ ಜೀವನ ಅವಾಂತರ ಆಗಿದೆ, ಅಧ್ವಾನ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಆದರೂ ಕೂಡ ಪಾಪ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಈಕೆ 30,000 ಹಣವನ್ನ ಈ ಪಾರಿತೋಷ್ ಹತ್ರ ಇಸ್ಕೊಂಡಿರ್ತಾಳೆ. ಈತನೇ ಹೇಳಿರ್ತಾನೆ, ನಿಮ್ಗೇನಾದ್ರೂ ಸಹಾಯ ಬೇಕು ಅಂತಂದ್ರೆ ಹೇಳಿ, ನಾನು ಸಹಾಯ ಮಾಡ್ತೀನಿ ಅಂತ. ಹಾಗಾಗಿ ಮಹಿಳೆ ಸಹಾಯವನ್ನ ಪಡ್ಕೊಂಡಿದ್ದಾಳೆ. ಅದಾದ ಮೇಲೆ ಇವನು ತನ್ನ ಬಂಡವಾಳವನ್ನ ಬಿಚ್ಚಿದ್ದಾನೆ. ನನಗೆ ಪಾರಿತೋಷ್ ಯಾದವ್ ಅನ್ನೋನು ನನಗೆ ಪರಿಚಯ ಇದೆ. ಲಿಂಕ್ಡ್ಇನ್ ಆ್ಯಪಿಂದ ಪರಿಚಯ ಇದೆ. ನನಗೆ ಪರಿಚಯ ಆಗ್ಬಿಟ್ಟು ನನಗೆ ನಾನು ಪರಿಚಯ ಆಗ್ಬಿಟ್ಟು ಕೆಲಸ ಎಲ್ಲ ಕೊಡಿಸ್ತೀನಿ ಅಂತೆಲ್ಲ ನನಗೆ ಹೇಳ್ತಾ ಇದ್ದ. ಮತ್ತು ಬ್ಯಾಂಕಲ್ಲಿ ನಿಮ್ಮ ಕಡೆಯಿಂದ ಲೋನ್ ಬೇಕು ಅಂದ್ಕೊಂಡೆಲ್ಲ ಏನೋ ಕೇಳ್ತಾ ಇದ್ದ. ನಾನು ಅವ್ನು ಬೇರೆ ಬೇರೆ ಥರ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ದಿನ ನಾನು ಅವಾಯ್ಡ್ ಮಾಡಿದೆ. ನಾನು ಅವ್ನು ಬೇಡ, ನನಗೂ ಫ್ಯಾಮಿಲಿ ಇದೆ ಅಂತ ನಾನು ಅವಾಯ್ಡ್ ಮಾಡಿದೆ, ಬೇಡ ಅಂತ ಅವಾಯ್ಡ್ ಮಾಡಿದೆ. ಒಂದು 6-7 ತಿಂಗಳಾದ್ಮೇಲೆ ನನ್ನ ಮಗಳಿಗೆ ಒಂದು ಇನ್ಸಿಡೆಂಟ್ ನಡೀತು ಸರ್. ಆ ಇನ್ಸಿಡೆಂಟ್ ಟೈಮಲ್ಲಿ ನಾನು ಮತ್ತೆ ಕಾಲ್ ಮಾಡ್ತಾನೆ ಇದ್ದೆ ನನಗೆ ಬೇರೆ ಬೇರೆ ನಂಬರಿಂದ. ಕಾಲ್ ಮಾಡ್ತಿರ್ಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗಿದೆ, ನನ್ನ ಮಗಳಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಬೆಡ್ ರಿಡನ್ ಆಗಿದ್ದಾಳೆ ನನ್ನ ಮಗಳು ಅಂದಿದ್ದಕ್ಕೆ ಇಲ್ಲ, ನನ್ನ ಮಾತನ್ನು ಅವನು ನಂಬಲಿಲ್ಲ. ಅವನು ಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಬಂದ್ಬಿಟ್ಟು 30,000 ಕ್ಯಾಶ್ ಕೊಟ್ಬಿಟ್ಟು ಹೋದ. ನನಗೆ ಮಗು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಹೋದ 30,000 ಸರ್. ನನಗೆ ಕೊಟ್ಟು ಹೋಗಿ ಸ್ವಲ್ಪ ದಿನ ಆದಮೇಲೆ ನನ್ನನ್ನು ನೀನು ದುಡ್ಡು ಕೊಡು, ಇಲ್ಲ ಅಂತಂದರೆ ನಾನು ಬೆಡ್ರೂಮಿಗೆ ಬಾ, ನನ್ನ ಅಪಾರ್ಟ್ಮೆಂಟಿಗೆ ಬಾ ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ನನ್ನನ್ನು ಮೆಸೇಜ್ಗಳು ಮಾಡೋದು, ಫೋಟೋಸ್ಗಳು ಕಳಿಸೋದು, ಸೆಕ್ಸ್ ವಿಡಿಯೋಗಳು ಕಳಿಸೋದು, ಮತ್ತು ಮ್ಯಾಟ್ರಿಮೋನಿಯಾಗೆಲ್ಲ ನೀನು ನಂಬರ್ಗಳು ಹಾಕ್ತೀನಿ, ಪಬ್ಲಿಕ್ ಟಾಯ್ಲೆಟಲ್ಲಿ ನೀನು ನಂಬರ್ ಹಾಕ್ತೀನಿ ಅನ್ಕೊಂಡೆಲ್ಲ ನಂಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದೆ ಸರ್. ಅವ್ನು ನನಗೆ ಟಾರ್ಚರ್ ತಡಿಲಾಕಾಗ್ದೇ ನಾನು ಒಂದು 15 ಡೇಸ್ ಬ್ಯಾಕ್ ಆಗ ನನ್ನ ಫ್ರೆಂಡ್ಸ್ಗಳು ಬಂದು ನನಗೆ ಈ ಥರ ಏನಕ್ಕೆ ಎದುರ್ಕೊಂತೀಯ ನೀನು, ಬಾ ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೀಣ್ಯ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ ಸರ್. ನಂಗೆ ತುಂಬಾ ಟಾರ್ಚರ್ ಕೊಡ್ತಿದ್ದ. ಅವನಿಗೆ ಸ್ವಲ್ಪನೂ ಕೂಡ ಕನ್ನಡ ಬರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಿದು ಪ್ರಕರಣ? ಮಹಿಳೆಗೂ ಮತ್ತು ಈತನಿಗೂ ಎಷ್ಟು ದಿನಗಳಿಂದ ಪರಿಚಯ? ಸೊ ಎಷ್ಟು ಸಾಲವನ್ನ ಇಸ್ಕೊಂಡಿಲ್ಲಂತೆ ಮಹಿಳೆ? ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಅವರು? ಚೈತ್ರ, ಕಳೆದ 2-3 ತಿಂಗಳ ಮುಂಚೆ ಈ ಪಾರಿತೋಷ್ ಎಂಬಾತ ಸಂತ್ರಸ್ತ ಮಹಿಳೆಗೆ ಪರಿಚಯ ಆಗಿರ್ತಾನೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಆಕೆಗೆ ರಿಕ್ವೆಸ್ಟ್ ಕಳಿಸುವಂತ ಕೆಲಸವನ್ನ ಮಾಡಿರ್ತಾನೆ. ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಒಂದಷ್ಟು ಮೆಸೇಜ್ ಗಳನ್ನ ಮಾಡೋದಾಗಿರ್ಬೋದು, ಪರಿಚಯ ಮಾಡಿಕೊಳ್ಳುವಂತ ಕೆಲಸವನ್ನ ಆರೋಪಿತ ಪಾರಿತೋಷ್ ಮಾಡಿರ್ತಾನೆ. ಅದಾದ್ಮೇಲೆ ಇಬ್ಬರ ಮಧ್ಯೆ ಒಂದಷ್ಟು ಸ್ನೇಹ ಬೆಳೆದಿರುತ್ತೆ. ಇತ್ತೀಚೆಗೆ ಸಂತ್ರಸ್ತ ಮಹಿಳೆಯ ಮಗಳು ಒಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಆಕೆ ಗಾಯಗೊಂಡಿರ್ತಾಳೆ. ಈ ವಿಚಾರವನ್ನು ಕೂಡ ಆರೋಪಿಯ ಬಳಿ ಈಕೆ ಹೇಳ್ಕೊಂಡಿರ್ತಾಳೆ. ಅಂದ್ರೆ ಫ್ರೆಂಡ್ಶಿಪ್ ನ ಮೇಲೆ ಮಾತಾಡ್ತಿರ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಈಕೆ ನಾರ್ಮಲ್ ಆಗಿ ಮನೇಲಿ ಈ ರೀತಿ ಆಯ್ತು, ಒಂದಷ್ಟು ಕಷ್ಟ ಇದೆ, ಮಗಳನ್ನ ಆಸ್ಪತ್ರೆಗೆ ದಾಖಲಿಸಿದೀನಿ ಅಂತ ಹೇಳುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆರೋಪಿತ ಸಂತ್ರಸ್ತ ಮಹಿಳೆಗೆ 30,000 ರೂಪಾಯಿ ಹಣವನ್ನ ಸಹಾಯ ಕೂಡ ಮಾಡಿರ್ತಾನೆ. ಅಂದ್ರೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಾನೆ. ಅದಾದ್ಮೇಲೆ ಆ ಒಂದು ವಿಚಾರವನ್ನ ಈತ ಬೇರೆ ರೀತಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಅಂದ್ರೆ ದುಡ್ಡು ಕೊಟ್ಟಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಆತ ಸಂತ್ರಸ್ತ ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡೋದು, ಐ ಲವ್ ಯು ಅಂತ ಹೇಳಿ ಮೆಸೇಜ್ ಅನ್ನ ಕಳಿಸೋದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಶ್ಲೀಲ ವಿಡಿಯೋಗಳನ್ನು ಕೂಡ ಕಳಿಸುವಂತಹ ಮಟ್ಟಿಗೆ ಆತ ಚಾಟ್ ಅನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ. ಒಂದಷ್ಟು ಚಾಟ್ ಫೋಟೋಗಳು ಕೂಡ ಈಗ ವೈರಲ್ ಆಗಿದೆ. ಅಂದ್ರೆ ಮಹಿಳೆಗೆ ಆತ ಯಾವ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದ, ಯಾವ ರೀತಿಯಾಗಿ ಕಿರುಕುಳ ಕೊಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಕರೆ ಮಾಡಿ ಕೂಡ ಆತ ರೂಮ್ಗೆ ಕರೆಯೋದ್ರ ಬಗ್ಗೆ ಕೂಡ ಮಾತಾಡ್ತಿದ್ದ. ಜೊತೆಗೆ ಆ ಒಂದು ವಾಟ್ಸಪ್ ನಲ್ಲೂ ಕೂಡ ಅಶ್ಲೀಲವಾದಂತ ವಿಡಿಯೋಗಳನ್ನ ಪದೇ ಪದೇ ಕಳಿಸೋದು. ಈಕೆ ಇದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಫ್ಯಾಮಿಲಿ ಇದೆ ಅಂತೇಳಿ ಹೇಳಿದ್ರು ಕೂಡ ಆತ ಪದೇ ಪದೇ ಈ ರೀತಿಯಾಗಿ ಮಾಡಿದ್ರಿಂದ ಈಕೆ ಮನೆಯೊಂದು ಆತ್ಮಹತ್ಯೆಗೆ ಯತ್ನಿಸಿದ್ಲು. ನಂತರ ಆಕೆಯ ಸ್ನೇಹಿತರ ಮೂಲಕ ಈಗ ದೂರು ನೀಡುವಂತ ಕೆಲಸವನ್ನ ಮಾಡಲಾಗಿದೆ.
ಅದಕ್ಕೆ ಆ ಆರೋಪಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯ ಪತ್ತೆಗೆ ಮುಂದಾಗಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಮಹದೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.